ಹಾವು ಮತ್ತು ಮುಂಗುಸಿ. ಒಂದೊಮ್ಮೆ ಒಂದು ಪುಟ್ಟ ಹಳ್ಳಿಯ ಹತ್ತಿರದ ಅರಣ್ಯದಲ್ಲಿ ಒಂದು ಕುಟುಂಬ ತಮ್ಮ ಮನೆಗೆ ತುಂಬಾ ಪ್ರೀತಿಯಿಂದ ಜೀವನ ಸಾಗಿಸುತ್ತಿತ್ತು. ಅವರ ಮನೆಯ ಹತ್ತಿರವೇ ಒಂದು ಚಿಕ್ಕ ಗುಹೆಯೊಳಗೆ ಒಂದು ಮುಂಗುಸಿ ತಮ್ಮ ಗಂಡನೊಂದಿಗೆ ವಾಸಿಸುತ್ತಿತ್ತು. ಆ ಮುಂಗುಸಿ ಸಾಮಾನ್ಯವಾಗಿ ಮನೆಯ ಹತ್ತಿರ ಇರುತ್ತಿದ್ದರಿಂದ ಮನೆಯವರು ಅದನ್ನು ಮನೆಯವರಂತೆ ನೋಡಿಕೊಳ್ಳಲು ಆರಂಭಿಸಿದರು. ಅವರು ಪ್ರೀತಿಯಿಂದ ಅದಕ್ಕೆ ಆಹಾರ ಕೊಡುತ್ತಿದ್ದರು, ಅದರೊಂದಿಗೆ ಆಟವಾಡುತ್ತಿದ್ದರು ಮತ್ತು ಅದನ್ನು ತಮ್ಮ ಮಗನೊಂದಿಗೆ ಸಹ ಬಾಂಧವ್ಯ ಹೊಂದಲು ಅವಕಾಶ ನೀಡಿದರು. ಒಂದು ದಿನ ಮನೆಯ ಮಗಳು ಜೋರಾಗಿ ಅಸ್ವಸ್ಥಳಾಗಿ ಬಿದ್ದಳು. ತಾಯಿ ಅವಳನ್ನು ವೈದ್ಯರನ್ನು ನೋಡಲು ಹತ್ತಿರದ ಪಟ್ಟಣಕ್ಕೆ ಕರೆದೊಯ್ಯಬೇಕಾಯಿತು. ತಂದೆಯು ಕೆಲಸಕ್ಕೆ ಹೊರಟಿದ್ದನು. ತಾಯಿ ಮುಂಗುಸಿಗೆ, ನೀನು ನನ್ನ ಮಗಳ ಹತ್ತಿರ ಇರಬೇಕು, ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದಳು. ತಾಯಿ ಹೋಗಿದ್ದ ಕೆಲವೇ ಸಮಯದಲ್ಲಿ ಮನೆಯೊಳಕ್ಕೆ ಒಂದು ಹಾವು ಸಿರಿ ನುಗ್ಗಿತು. ಅದು ಮಗಳ ಹತ್ತಿರದ ಹಾಸಿಗೆ ಕಡೆಗೆ ಸಾಗತೊಡಗಿತು. ಹಾವು ಮಗಳನ್ನು ಕಚ್ಚಲು ಮುಂದಾಗುತ್ತಿದ್ದಾಗ ಮುಂಗುಸಿಗೆ ಇದನ್ನು ಗಮನಕ್ಕೆ ಬಂದಿತು. ಅದು ಧೈರ್ಯದಿಂದ ಹಾವಿನ ಮೇಲೆ ಜಿಗಿದು ಹೋರಾಡಿ ಕೊನೆಗೆ ಹಾವನ್ನು ಕೊಂದಿತು. ಆದರೆ ಆ ಹೋರಾಟದಲ್ಲಿ ಮುಂಗುಸಿಯ ಮುಖದಲ್ಲಿ ರಕ್ತ ಮುಖಕ್ಕೆ ಹತ್ತಿತ್ತು. ಆ ಸಮಯದಲ್ಲಿ ತಾಯಿ ಹಿಂದಿರುಗಿದಳು. ಆಕೆಯ ದೃಷ್ಟಿಗೆ ಮೊದಲು ಬಿದ್ದಿದ್ದು ಮುಖದಲ್ಲಿ ರಕ್ತದ ಮಡಚು ಬಿದ್ದ ಮುಂಗುಸಿ. ಅವಳಿಗೆ ತಕ್ಷಣ ಮುಂಗುಸಿ ಮಗಳನ್ನು ಕೊಂದಿತೆಂದು ನಂಬಿಕೆಯಾಯಿತು. ಒಂದೊಂದೇ ಕೋಪದಿಂದಲೇ ಆಕೆ ತಕ್ಷಣ ತಡೆಯದೇ ಮುಂಗುಸಿಯನ್ನು ಹೊಡೆದು ಕೊಂದಳು. ಅನಂತರ ಅವಳು ಮನೆಯೊಳಗೆ ಹೋದಾಗ ಮಗಳು ಸುರಕ್ಷಿತವಾಗಿ ನಿದ್ರಿಸುತ್ತಿದ್ದಳು ಮತ್ತು ಹಾವು ಸತ್ತಿದ್ದುದನ್ನು ಕಂಡಳು. ಅವಳ ಹೃದಯವು ದುಃಖದಿಂದ ಬಹಳ ನೊಂದುಕೊಂಡಿತು. ಆಕೆ ಮಾಡಿದ ತಪ್ಪು ಸ್ಪಷ್ಟವಾಯಿತು. ಮುಂಗುಸಿ ತನ್ನ ಪ್ರಾಣವನ್ನೇ ಹಚ್ಚಿ ಮಗಳ ಜೀವವನ್ನು ಉಳಿಸಿತು. ಆದರೆ ಅವಳ ತ್ವರಿತ ನಿರ್ಧಾರದಿಂದಾಗಿ ಅದು ಈಗ ಬದುಕಿರಲಿಲ್ಲ. ಈ ಘಟನೆಯು ಆಕೆಯ ಹೃದಯವನ್ನು ತುಂಬ ಬೇದನೆಗೊಳಿಸಿತು. ಅವಳು ಬಹಳ ದುಃಖಿತಳಾಗಿ ಆ ದಿನದಿಂದ ಅಳತೊಡಗಿದಳು. ಆ ದಿನದಿಂದ ಆಕೆ ತನ್ನ ತಕ್ಷಣದ ಅನುಮಾನ ಅಥವಾ ಕೋಪದಿಂದ ಏನೂ ಮಾಡಬಾರದು ಎಂಬ ಪಾಠ ಕಲಿತಳು. ನೈತಿಕತೆ: ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಪೂರ್ಣ ಸತ್ಯವನ್ನು ತಿಳಿಯುವುದು ಅವಶ್ಯಕ. ತ್ವರಿತ ನಿರ್ಧಾರಗಳು ದುಃಖಕರ ಪರಿಣಾಮಗಳನ್ನುಂಟು ಮಾಡಬಹುದು.